प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यं प्रथमो हनुमान्नाम द्वितीयो भीमजेव च पूर्णप्रज्ञतृतीयस्तो भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा खलु वादिराजश्रीपादोऽभीष्टदः सताम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये यद्भानो यत्कृशानो यदवृतकिरणे यद्ग्रहेषूदिते दोषाकिरयत्तारकासु तदिदमणिषु यच्च सौधामिनीषु सम्भूयैतत्समस्तं त्वदमितहृदयाकाशनिर्यत्प्रकाशे धीरश्रीराघवेन्द्रौ रतिवर भजते हन्त खद्योतरीतिम् तपस्वाध्यायरुद्रोजा कृष्णपूजारतं मुनिं विश्वेशविष्टदं वन्दे परिव्राट्चक्रवर्तिनम् रवीन्द्रकराब्जुक्तं राघवेन्द्रगुरुप्रियं सुयतीन्द्रगुरुं वन्दे मूलरामारच्चनेरतम् आपादमौलिपर्यन्तं गुरूणामाकृतिं स्मरेत् तेन विद्याः प्रणश्यन्ति सिद्ध्यन्ति च मनोरथाः श्रीगुरुभ्यो नमः प्रत्युत्तरदां हरिः ओम् ಪೀಠದಲ್ಲಿ ವಿರಾಜಮಾನರಾದ ಕುರುಗುರುಗಳು ಹಾಗೂ ವಿದ್ಯಾಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅಶ್ವಮುಖ ಅಂತ ಕರೆಸಿಕೊಳ್ತಕ್ಕಂಥವರಾಗಿದ್ದಾರೆ ದಧ್ಯಂಗಿ ಎಂಬಂತಹ ಋಷಿಗಳು ದದೀತಿ ಋಷಿಗಳು. ಅಂತಹ ದದೀತಿ ಋಷಿಗಳ ಬಳಿ ಹೋಗಿ ನೀವು ಕೇಳಿ, ಅವರು ಪ್ರತಿನಿತ್ಯದಲ್ಲಿ ನಾರಾಯಣ ಕವಚ ನಾರಾಯಣ ವರ್ಮ ಇವುಗಳ ಪಾರಾಯಣದಿಂದ ತಮ್ಮ ಶರೀರವನ್ನು ಅತ್ಯಂತ ಶುದ್ಧವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹ ದದೀತಿ ಋಷಿಗಳ ಪ್ರಾರ್ಥನೆ ಮಾಡಿದಾಗ ಅವರು ಅವರ ಶರೀರವನ್ನೇ ನಿಮಗೆ ಕೊಡ್ತಾರೆ. ಆ ಶರೀರದಿಂದ ನೀವು ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಳ್ಳಿ, ಇದರಿಂದ ನಿಮಗೆ ವೃತ್ರಾಸುರನ್ನು ನಿಯಂತ್ರಣ ಮಾಡಲಿಕ್ಕಾಗುತ್ತದೆ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಇವರು ಹೋಗಿ ಕೇಳಿಕೊಳ್ತಾರೆ. ಅಸಾಭಿಯಾಜಿತೋ ದೇವೈ ರುಚಿರಾಥರ್ಪಣೋ ಮಹಾನ್ ಮೋದಮಾನವ್ವಾಚೇದಂ ಪ್ರಹಸನ್ನೇವ ಭಾರತ. ಆ ಸಂದರ್ಭದಲ್ಲಿ ಪ್ರಹಸನ್ನೇವ ನಗನಗತಾನೆ. ಯಾಕೆ ನಗ್ತರು ಅಂತ ಕೇಳಿದಾಗ ವ್ಯಾಖ್ಯಾನದಲ್ಲಿ ವಿಶೇಷವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ನಶ್ವರವಾದ ದೇಹ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ. ದೇಹದಲ್ಲಿ ಚೈತನ್ಯ ಇರುವವರೆಗೂ ಆ ದೇಹಕ್ಕೆ ಒಂದು ಬೆಲೆ. ಚೈತನ್ಯ ಇಲ್ಲ ಅಂದರೆ ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ. ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿದ್ದಾಗ ಅವರ ಮೃತಿ ಆಸ್ಪತ್ರೆಯಲ್ಲಿ ಆಯಿತಂದರೆ ಆ ಶರೀರವನ್ನು ಮನೆ ಒಳಗೂ ತೆಗೆದುಕೊಂಡು ಬರುವುದಿಲ್ಲ. ಏನು ಬೇರೆ ಬೇರೆ ಕಾರಣಗಳಿರ್ತದೆ, ಕಾರಣ ಬೇಡ ಈಗ, ಆದರೆ ಆ ಶರೀರಕ್ಕಷ್ಟೇ ಬೆಲೆ ಅಂತ ಹೇಳ್ತಾರೆ. ದದೀತಿ ಋಷಿಗಳು ಹೇಳ್ತಾರೆ, ಮರಣಾನಂತರದಲ್ಲಿ ಶರೀರಗಳಿಗೆ ಬೆಲೆ ಇಲ್ಲ, ಅಂತಹ ನನ್ನ ಶರೀರಕ್ಕೂ ಬೆಲೆ ತರುವಂತಹ ಸಂದರ್ಭ ಬಂದಿದೆ ಅಂತ ಹೇಳಿದರೆ ಏನು ಆಶ್ಚರ್ಯವಿದು ಅಂತ ದದೀತಿ ಋಷಿಗಳು ನಗುತ್ತಾರೆ. ಪ್ರಹಸನ್ನೇವ ನಗುತ್ತಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ದದೀತಿ ಋಷಿಗಳಲ್ಲರಿ. ಒಂದು ಶರೀರ ಕೇಳ್ತಾ ಇದ್ದೀರಲ್ಲ, ಈ ಶರೀರದ ಮೇಲೆ ಜೀವಗಳಿಗೆ
ಎಂತಹ ವ್ಯಾಮೋಹ ಇರುತ್ತದೆ ಅಂತ ನಿಮಗೆ ತಿಳಿದಿದ್ದೇನೇನು? ಪ್ರೇಷ್ಠ ಈಪ್ಸಿತ ಜಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠ ಈಪ್ಸಿತ. ಈ ಜೀವನದಲ್ಲಿರತಕ್ಕಂತಹ ಜೀವಿಗಳಿಗೆ ಶರೀರದ ಮೇಲೆ ಬಹಳ ಪ್ರೀತಿ. ಆ ಶರೀರವನ್ನು ಎಷ್ಟು ಮುದ್ದು ಮಾಡ್ತಾರೋ, ಅವರು ಅವರ ಶರೀರವನ್ನು ಮುದ್ದು ಮಾಡಿದಷ್ಟು ಪ್ರಪಂಚದಲ್ಲಿ ಯಾರನ್ನು ಮುದ್ದು ಮಾಡೋದು. ಗಂಟೆಗಟ್ಟಲೆ ಕೆಲವೊಬ್ಬರು ಕನ್ನಡ ಮುಂದೆ ನಿಲ್ಲುವುದಿರ್ತಾರೆ. ಆ ಶರೀರಕ್ಕೆ ಅಷ್ಟು ಮುದ್ದು. ಇನ್ನು ಕೆಲವೊಬ್ಬರು ಗಂಟೆಗಟ್ಟಲೆ ಪಾರ್ಲರ್ಗಳಲ್ಲೇ ಇರುವವರು ಇರ್ತಾರೆ. ಆ ಶರೀರಕ್ಕೆ ಅಷ್ಟು ಮೇಲೋಗರಗಳು. ಇನ್ನು ಕೆಲವೊಬ್ರು ಮುಖ ತೊಳ್ಕೊಂಡ್ರೆ ಅವ್ರು ಹೊರಗೆ ಬಂದ ಮೇಲೆ ಒಂದು ಅರ್ಧ ಬಕೆಟ್ ಇದು ಬಣ್ಣದ ನೀರು ಬಿದ್ದಿರ್ತದೆ. ಅಂದರೆ ಅಷ್ಟು ಮುಖದ ಮೆತ್ಕೊಂಡಿದ್ದಿರುತ್ತೆ. ಶರೀರದ ಮೇಲೆ ಎಷ್ಟು ಮುದ್ದು. ಅದಕ್ಕೆ ನದೀಚರಿಸಿಗಳು ಹೇಳ್ತಾರೆ, ಇದು ಯಾವುದೋ ಅಚ್ಚರಿ ಅಲ್ಲ ಅಂತಾರೆ. ಈ ದೇವತೆಗಳು ನಿಮಗೆ ಅದ್ಭುತವಾದ ಶರೀರ, ತೇಜೋ ಶರೀರ ದೊರೆತಿದೆ. ಅದರಿಂದ ನೀವೆಲ್ಲರಿಗೂ ಚೆನ್ನಾಗಿ ಕಾಣಿಸ್ತೀರಿ. ನಿಮ್ಮ ವೈಭವ ಬೇರೆ. ಈ ಪ್ರಾಕೃತ ಶರೀರವುಳ್ಳಂತಹ ಜೀವನ, ಈ ಜೀವಿಗಳು ಏನಿದ್ದಾರೆ ಭೂಲೋಕದಲ್ಲಿ, ಆ ಜೀವನದ ಪಾಡು ಗೊತ್ತಿಲ್ಲ ನಿಮಗೆ. ನ ಉತ್ಸೇಹೇತ ತಂದಾತು ಭಿಕ್ಷಮಾನಾಯ ವಿಷ್ಣವೇ. ಸಾಕ್ಷಾತ್ ಪರಮಾತ್ಮನೇ ಬಂದು ಭಿಕ್ಷೆ ಬೇಡಿದರೂ ಕೂಡ ಈ ಶರೀರ ಯಾರು ಕೊಡೋಲ್ಲದೆ ಅಂತ ಮಾತಾಡ್ತಾರೆ ಋಷಿಗಳು. ನೀವು ವೃಂದಾರಕಾಲೂಯಂ ನ ಜಾನೀತ ಶರೀರಿಣ. ದೇವತೆಗಳು ಶರೀರದ ಪ್ರೀತಿ ಗೊತ್ತಿಲ್ಲ. ಶರೀರವುಳ್ಳ ಜೀವಿಗಳ ಶರೀರದ ಪ್ರೀತಿ ತೇಜಶರೀರವನ್ನು ಧರಿಸಿದ ದೇವತೆಗಳಾದ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಸುಲಭವಾಗಿ ಒಂದು ಕೇಳಿಬಿಟ್ಟಿರಿ, ಋಷಿಗಳೇ ನಿಮ್ಮ ಶರೀರ ಕೊಡ್ರಿ, ಅದರಿಂದ ನಾವು ಏನು ಮುಂದೆ ವಜ್ರಾಯುಧ ಮಾಡಿಕೊಡ್ತೇವೆ ಅಂತ ಕೇಳಿಬಿಟ್ರಿ. ಆದರೆ ಎಷ್ಟು ಸುಲಭದ ಮಾತು ನಿಮಗದು. ಆದರೆ ನಮಗೆ ಈ ಶರೀರ ಅಷ್ಟು ಸುಲಭ ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಶರೀರದಿಂದ ಚೇತನ ಹೊರಗೆ ಹೋಗಬೇಕಾದ್ರೆ ತಡೆಯಲಾಗದ ವೇಗವನ್ನು ಅನುಭವಿಸ್ತಾನೆ. ಯಾಕೆಂದರೆ ಶರೀರ ಬಿಡ್ತಾ ಇದ್ದೇನಲ್ಲ ಅಂತ ಶರೀರದ ಮೇಲೆ ಅಷ್ಟು ವ್ಯಾಮೋಹ. ಬಾಡಿಗೆ ಮನೆಯಲ್ಲಿದ್ದ ವ್ಯಕ್ತಿಗೆ ಆ ಮನೆ ಬಿಡ್ತಾ ಇದ್ದೇನಲ್ಲ ಅಂದ್ರೆ ವ್ಯಾಮೋಹ. ಎಷ್ಟೋ ಕಡೆಗಳಲ್ಲಿ ಇಂಥ ಮಾತುಗಳು ಬರ್ತಿರ್ತಾರೆ ನೋಡಿ. ಬಾಡಿಗೆ ಮನೆ ಬಿಟ್ಟು ಯಜಮಾನನಾದವನು ಕಷ್ಟಪಟ್ಟು ಸ್ವಂತ ಮನೆ ಮಾಡಿರ್ತಾನೆ, ಮಾಡಿ 10 ವರ್ಷ ಸ್ವಂತ ಮನೆ ಜೀವನ ಮಾಡಿರ್ತಾರೆ. ಅಂದ್ರೂ ಅವ್ರ ಪರಿವಾರದವರು ಆ ಬಾಡಿಗೆ ಮನೆಯೇ ಚೆನ್ನಾಗಿರ್ತದೆ, ಇದು ನಮ್ಮದೇ ಮನೆಯೇ, ಅದರಷ್ಟು ಅನುಕೂಲತೆಗಳು ಏನಾದರೂ ಇಲ್ಲ. ಅಂದರೆ ಆ ಬಾಡಿಗೆ ಮನೆಯ ವ್ಯಾಮೋಹವೇ ಒಬ್ಬ ವ್ಯಕ್ತಿಗೆ ಕೆಲ ವರ್ಷಗಳಿದ್ದದ್ರಿಂದ ಹೋಗೋಲ್ಲ ಅಂತಾದರೆ, ಪರಮಾತ್ಮ ಜೀವನಕ್ಕೆಂದು ಕೊಟ್ಟ ಈ ಶರೀರದ ಮನೆ ಇಡೀ 170-80 ಅಷ್ಟು ವರ್ಷಗಳ ಕಾಲ ಈ ಶರೀರವೆಂಬ ಮನೆಯಲ್ಲಿ ಜೀವಿ ಇದ್ದಾನೆ. ಅಂದರೆ ಶರೀರದ ವ್ಯಾಮೋಹ ಹೋಗ್ತದೆ ಅಂದರೆ ಯಾರಿಗೂ. ಅದಕ್ಕೆ ದದೀಚರಿಸಿಗಳು ಹೇಳ್ತಾರೆ, ನಿಮಗೆ ನಮ್ಮ ದುಃಖ ಎಲ್ಲಿ ಗೊತ್ತು, ಬಂದಷ್ಟ ಶರೀರ ಅಂತ ಕೇಳಿಬಿಡ್ತೀರಿ ಅಂತ ಕೇಳಿದಾಗ ಆಗ ದೇವತೆಗಳು ಚೆನ್ನಾಗಿ ಮಾತಾಡ್ತಾರೆ. ನೂರಂ ಸ್ವಾರ್ಥ ಪರೋ ಲೋಕೋ ನ ವೇದ ಪರ ಸಂಕಟಂ ಯದಿ ವೇದನ ಯಾಚೇತ ನೇತಿ ನಾಹಯದೀಶ್ವರ. ಜಗತ್ತೆಲ್ಲ ಹೆಚ್ಚಾಗಿ ಸ್ವಾರ್ಥಪರವಾಗಿದೆ. ಪರರ ಸಂಕಟವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ನೀವು ಹೇಳಿದ ಸತ್ಯ. ನಿಮಗಾಗುವ ಸಂಕಟ ನಮಗೆ ತಿಳಿತಾ ಇಲ್ಲ, ನಮಗೀಗ ಆಗ್ತಾ ಇರುವ ಸಂಕಟ ನಿಮಗೆ ತಿಳಿತಾ ಇಲ್ಲ. ಆದರೆ ಈ ರೀತಿಯಾದ ಲೋಕದ ವ್ಯವಸ್ಥೆ ಇದೆ. ಆದರೆ ಯಾರಿಗೆ ತಿಳಿಯೋದಿಲ್ಲೋ ಅವ್ರ ಹತ್ರ ನಾವು ಕೇಳೋದು. ನಮಗಾಗುವ ಸಂಕಟ ನಿಮಗೆ ತಿಳಿಯಲ್ಲ, ನಿಮಗಾಗುವ ಸಂಕಟ ನಮಗೆ ತಿಳಿಯಲ್ಲ. ಇದು ಲೋಕದ ವ್ಯವಸ್ಥೆ. ಯಾಕೆ? ನೂನಂ ಸ್ವಾರ್ಥಪರೋ ಲೋಕ. ಲೋಕ ಎಲ್ಲ ಸ್ವಾರ್ಥಪರವಾದ ಜೀವನ ಮಾಡುತ್ತದೆ. ಅದಕ್ಕೋಸ್ಕರ ನವೇದ ಪರ ಸಂಕಟಂ. ಪರ ಸಂಕಟವನ್ನು ಯಾರು ತಿಳಿಯೋದು. ನನಗೆ ಸಂಕಟ ಆಗ್ತಾ ಇದ್ರೆ ಅದು ಸಂಕಟ. ನನಗೆ ಈಗ ಆದದ್ದು ನಾನೇನಾದರೂ ಮಾಡಿದರೆ ಅವನಿಗೂ ಆಗಬಹುದಲ್ಲ ಈ ಆಲೋಚನೆ. ಆದರೆ ಯದಿವೇದ ಒಂದು ವೇಳೆ ತಿಳಿದ್ರೆ ನಾ ಯಾಚೇತ, ಯಾರು ಯಾಚನೆ ಮಾಡಲ್ಲ. ನೇತಿನಾಹ ಯದೀಶ್ವರ. ಆ ಯಾಚನೆ ಮಾಡದೇ ಇರುವವರು ಯಾಚನೆ ಮಾಡ್ತಾ ಇದ್ದಾರೆ ಅಂದರೆ ಕೊಡುವವರು ನಾ ಅಂತ ಹೇಳೋಲ್ಲ,
ಎಂದೂ ಕೇಳುವವರಲ್ಲ ಇವರು. ಇವರು ಈಗ ಬಂದು ಕೇಳ್ತಾ ಇದ್ದಾರೆ ಅಂದರೆ ಏನೋ ದೊಡ್ಡ ಆಪತ್ತಿ ಇರಬೇಕು, ಕೊಡ್ತಾರೆ. ಆದ್ದರಿಂದ ನಮಗೆ ಗೊತ್ತು ನೀವು ಸ್ವಾರ್ಥಪರರಲ್ಲ, ನೀವು ಯೋಗಿಗಳು, ಜ್ಞಾನಿಗಳು. ನಿಮ್ಮನ್ನು ಕೇಳಿದ್ರೆ ಈ ಕೆಲಸವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಪರರ ಸಂಕಟವನ್ನು ತಿಳಿತೀರಿ ಅಂತ ತಿಳಿದಿದ್ದೇನೆ. ತಿಳಿದದ್ರಿಂದಲೇ ನಾವೆಲ್ಲ ಬಂದು ನಿಮ್ಮನ್ನು ಯಾಚನೆ ಮಾಡ್ತಾ ಇದ್ದೇವೆ. ನೀವು ಇದನ್ನು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಪರಮಾದ್ಭುತವಾದ ಮಾತನಾಡುತ್ತಾರೆ ದಧೀಚಿ ಮಹರ್ಷಿಗಳು. ಅಹೋ ಮನ್ಯ ಮಹೋತ್ಕಷ್ಟಂ ಪಾರಕ್ತಿ ಕ್ಷಣಭಂಗುರೈ ಎನ್ನೋಪುರಿಯಾದ ಸ್ವಾರ್ಥೈರ್ ಮರ್ತ್ಯ ಸ್ವಜ್ಞಾತಿ ವಿಗ್ರಹೈ ಕ್ಷಣಭಂಗುರೈ ಶರೀರೈ. ನಶ್ವರವಾದ ಶರೀರ ಯಾವತ್ತೋ ಒಂದಿನ ಮರಣವನ್ನು ತಪ್ಪಲೇಬೇಕು, ಎಂದಿಗಾದರೂ ಒಂದು ದಿನ ಸಾವು ತಪ್ಪದು. ಅಂತಹ ಈ ಶರೀರ ಹಿಂದೆ ನಾನು ಯೋಗ ಬಲದಿಂದ ನಾನು ಪ್ರಾಣತ್ಯಾಗ ಮಾಡಿದರೆ ಈ ಶರೀರಕ್ಕೊಂದು ಅಸ್ತಿತ್ವ ಇದೆ, ಈ ಶರೀರಕ್ಕೊಂದು ಬೆಲೆ ಇದೆ. ಈಗ ನಾನು ಕೊಡಲ್ಲ ಅಂತ ಹೇಳಿ ಮುಂದೆಂದೋ ಒಂದು ದಿನ ಆ ಶರೀರ ನಾಶವಾದಾಗ ಆ ಶರೀರಕ್ಕೇನು ಬೆಲೆ ಇರುತ್ತೆ? ಯಾವ ಬೆಲೆಯೂ ಇಲ್ಲ. ಇವತ್ತು ಈ ಶರೀರವನ್ನು ಅರಿಸಿ ನಮ್ಮ ಮನೆಯನ್ನು ದೇವಾನುದೇವತೆಗಳು ಬಂದಿದ್ದಾರೆ. ಇವತ್ತೇ ನಾನು ತಿಳಿದುಕೊಂಡು ಈ ಶರೀರವನ್ನು ಪ್ರಾಣೋತ್ಕ್ರಮಣ ಮಾಡಿ ಶರೀರವನ್ನು ಕೊಟ್ಟರೆ ಈ ಇತಿಹಾಸವಾಗಿ ಉಳಿತದೆ. ಇವತ್ತು ನಾನು ಕೊಡದೆ ನನ್ನ ಶರೀರ ಅಂತ ನನ್ನಲ್ಲೇ ಇಟ್ಟುಕೊಂಡ್ರೆ, ಬಾಡಿಗೆ ಮನೆ ನನ್ನ ಮನೆ ಅಂತಲೇ ಇಟ್ಟುಕೊಂಡ್ರೆ ಎಂದೋ ಒಂದು ದಿನ ಓನರ್ ಓಡಿಸ್ತಾನೆ. ಹಾಗೆ ಎಂದೋ ಒಂದು ದಿನ ಮರಣದ ಮುಖ ಮಾಡಿ ಚೇತನ ಈ ಶರೀರದಿಂದ ಹೊರ ಹೋಗಲೇಬೇಕು. ಆಗ ಈ ಶರೀರಕ್ಕೇನು ಬೆಲೆ? ಆದ್ದರಿಂದ ನಾನು ನನ್ನಿಂದ ಕೊಡಮಾಡಲ್ಪಡುತ್ತದೆ, ನಾನು ಕೊಡ್ತೇನೆ ಅಂತ ಹೇಳಿ ಸನ್ಯಸ್ಯನ್ ಪರೇ ಭಗವತಿ ಬ್ರಹ್ಮಣಿ, ಪರಬ್ರಹ್ಮನಲ್ಲಿ ತಾವು ಮನಸ್ಸನ್ನು ಇಟ್ಟವರಾಗಿ ಪ್ರಾಣೋತ್ಕ್ರಮಣ ಮಾಡಿಬಿಡ್ತಾರೆ. ಆಗ ಆ ಶರೀರವನ್ನು ತೆಗೆದುಕೊಂಡು ಬಂದು ವಿಶ್ವಕರ್ಮನಿಗೆ ಕೊಡ್ತಾರೆ. ವಿಶ್ವಕರ್ಮ ಆ ಶರೀರದಲ್ಲಿರತಕ್ಕಂತಹ ಮಾಂಸ ಮೊದಲಾದವುಗಳನ್ನೆಲ್ಲ ತೆಗೆದುಬಿಡುತ್ತಾನೆ. ಪ್ರಧಾನವಾಗಿ ಅಸ್ಥಿಯನ್ನು ತಾನು ಇಟ್ಟುಕೊಂಡು ಆ ಅಸ್ಥಿಯಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ? ಆ ಶರೀರ ಕಟ್ಟು ಶಕ್ತಿಯಿಂದಲೇ ಪ್ರತಿನಿತ್ಯ ನಾರಾಯಣ ಕವಚ ಪಾರಾಯಣ ಮಾಡಿ, ನಾರಾಯಣ ಕವಚ ಪಾರಾಯಣ ಮಾಡಿದ ಮೂಳೆಗಳಿಗೆ ಆ ಶಕ್ತಿ ಇರ್ತದೆ. ಹಿಂದೆನೂ ನಾವು ನೋಡಿದ್ವಿ, ಚಿತ್ರರಥನ ರಥವೇ ಕೆಳಗೆ ಬಿತ್ತು ಅಂತ. ಈಗ ದಧೀಚಿ ಮಹರ್ಷಿಗಳ ಅಸ್ಥಿ ಎರಡು ನೋಡ್ತಾ ಇದ್ದೇವೆ. ನಾರಾಯಣ ಕವಚಕ್ಕೆ ಆ ಶಕ್ತಿ ಇದೆ. ಎಲ್ಲ ವಿಧವಾದ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ. ಯಾವ ಕಷ್ಟ ಬಂದರೆ ನಾರಾಯಣ ಕವಚ ಪಾರಾಯಣ ಮಾಡಬೇಕ್ರಿ ಅಂದರೆ, ನೀವು ಭಯ ಆಗ್ತಿದ್ರೆ ಪಾರಾಯಣ ಮಾಡಿದ್ರಿ, ಎಂಥ ಭಯವೇ ಆಗ್ಬೋದು. ಏನೇ ಕಷ್ಟ ಬಂದರೂ ಬರೋದು ಭಯವೇ ಅಲ್ವಾ? ಭಯ ಎಲ್ಲದಕ್ಕೂ ಬರುತ್ತದೆ. ಅದರಿಂದ ಭಯ ಹೋಗಬೇಕು ಅಂದರೆ ನಾರಾಯಣ ಕವಚ ಹೇಳಿ ಅಂದರೆ ಎಲ್ಲ ಕಷ್ಟಕ್ಕೂ ಒಂದೇ ಮೆಡಿಸನ್ ಅಂತ. ಅಂತಹ ಪರಮಾದ್ಭುತವಾದ ಮಂತ್ರ ನಾರಾಯಣ ಕವಚ. ಅದಕ್ಕೆ ಪಾರಾಯಣ ಮಾಡಿದ್ರಿಂದ ಈ ಶರೀರಕ್ಕಂತಹ ಬೆಲೆ ಸಿಕ್ತು. ಅದರಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಂಡು ವೃತ್ತಮಭ್ಯದ್ರವತಿ, ವಜ್ರಾಯುಧವನ್ನು ಕೈ ಹಿಡಿದಿರ್ತಕ್ಕಂತಹ ಈ ದೇವೇಂದ್ರ ತಾನು ಐರಾವತದ ಮೇಲೆ ಕುಳಿತುಕೊಂಡು ವೃತ್ರಾಸುರನ ಮೇಲೆ ಯುದ್ಧ ಸಾಧಲಿಕ್ಕೆ ಹೋಗೇ ಬಿಟ್ಟಂತೆ. ಆ ಸಂದರ್ಭದಲ್ಲಿ ತದಸುರಾಣ ಮಸುರೈರಣ ಪರಮದಾರುಣ, ದೇವತೆಗಳಿಗೆ ಅಸುರರಿಗೆ ಅತ್ಯಂತ ದಾರುಣವಾದ ಯುದ್ಧ ನಡೀತು, ಘೋರವಾದ ಯುದ್ಧ. ಎಲ್ಲಿ ಯುದ್ಧ ನಡೆದ ಜಾಗ ಎಲ್ಲಿ ಅಂತ ಹೇಳಿದ್ರೆ, ತ್ರೇತಾಮುಖೇ ನರ್ಮದಾಯ ಆಸೀತ್ ವೈ ಪ್ರಥಮೇಂತರೇ. ವೈವಸ್ವತ ಮನ್ವಂತರದ ಬೇರೆ ಮನ್ವಂತರಗಳಿದೆ. ನಾವಿರುವ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರೇ. ಇದು 7ನೇ ಮನ್ವಂತರ, ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಈ 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ, ಕೃತ, ದ್ವಾಪರ, ಈ ವೈವಸ್ವತದಲ್ಲಿ ಎಷ್ಟೋ ಸತಿ ಇದರ ಚಕ್ರ ಬರ್ತದೆ. ಅದರಲ್ಲಿ ಈ 4 ಯುಗಗಳ ಚಕ್ರ ಆವೃತ್ತಿ ಇದೆಯಲ್ಲ, ವೈವಸ್ವತವನ್ನು ತತ್ರಾಪಿ ಪ್ರಥಮೇ ಯುಗೆ, ಪ್ರಥಮ ಚತುರ್ಯುಗೆ ಅಂತ ಅರ್ಥ. ಪ್ರಥಮ ಆವೃತ್ತಿಯಲ್ಲಿ ಅದರಲ್ಲಿ ತ್ರೇತಾಯುಗದಲ್ಲಿ ಆದಿಯಲ್ಲಿ, ತ್ರೇತಾಯುಗದ ಆದಿಯಲ್ಲಿ ವೈವಸ್ವತ ಮನ್ವಂತರದ ಪ್ರಥಮ ಆವೃತ್ತಿಯಲ್ಲಿ ನರ್ಮದಾ ನದಿಯ ತೀರದಲ್ಲಿ ದೇವತೆಗಳಿಗೆ ಅಸುರರಿಗೆ ದೊಡ್ಡ ಯುದ್ಧ ನಡೀತು. ಆಗ ಆ ದೇವತೆಗಳ ಪಕ್ಷದಲ್ಲಿ
ರುದ್ರಗಣದವರಿದ್ದರು, ಆದಿತ್ಯಗಣದವರಿದ್ದರು, ಪಿತೃಗಣದವರು, ಮರುತ್ಗಣದವರು, ಸಾಧ್ಯರು, ಎಲ್ಲರಿಂದ ಎಲ್ಲರ ಸೇನೆಯಿಂದ ಕೂಡಿರ್ತಕ್ಕಂತಹ ವಜ್ರಾಯುಧವನ್ನು ಹಿಡಿದು ಬಂದಿರತಕ್ಕಂತಹ ಆ ಯಾವ ಇಂದ್ರನನ್ನು ಅಸುರ ಪಕ್ಷದವರು ಇಲ್ಲಿ ಕಾಣ್ತಕ್ಕಂಥವರಾಗಿದ್ದಾರೆ. ಉತ್ರಾಸುರನ ಅಧ್ಯಕ್ಷತೆಯಲ್ಲಿ ಅಸುರ ಪಕ್ಷ ಇದೆ. ಅದರಲ್ಲಿ ನಮೂಚಿ, ಶಂಬರ, ದ್ವಿಮೂರ್ಧ, ವೃಷಭ, ಅಂಬರ, ಹಯಗ್ರೀವ, ಶಂಕುಶಿರ, ವಿಪೃಚಿತ್ತಿ, ಅಯೋಮುಖ, ಪುಲೋಮ, ವೃಷಪರವ, ಪ್ರಹೇತಿ, ಹೇತಿ, ಉತ್ಕ, ವ್ಯೋಮಕೇಶ, ವಿರೂಪಾಕ್ಷ, ಕಪಿಲ ಅಂತ ಆ ಅಸುರರು ಗುಂಪು. ಈಗ ದೈತ್ಯದಾನವ, ಯಕ್ಷ, ರಕ್ಷಾಂತಿ ಸಹಸ್ರಶಃ ಸಾವಿರಾರು ಜನರು ಏಕಕಾಲದಲ್ಲಿ ಬಡದಾಡುತ್ತಾ ಇದ್ದಾರೆ, ಯುದ್ಧ ಮಾಡುತ್ತಿದ್ದಾರೆ. ಹೀಗೆ ಅವರೆಲ್ಲರ ಯುದ್ಧ ಇರತಕ್ಕಂಥದ್ದು ಅತ್ಯಂತ ಪರಮದಾರುಣವಾಗಿ ನಡೀತಕ್ಕಂಥದ್ದಾಗಿದೆ. ಆ ಸಂದರ್ಭದಲ್ಲಿ ವಿಚಾರ ಮಾಡಿದರಂತೆ ಏನೇ ಅಸ್ತ್ರಾಯುಧಗಳನ್ನು ಪ್ರಯೋಗ ಮಾಡಿದರೂ ಕೂಡ ದೇವತೆಗಳ ಮೇಲೆ ಅದರ ಪ್ರಯೋಗ ನಿಲ್ತಾ ಇಲ್ಲ. ನಿಲ್ಲದೇ ಇದ್ದಾಗ ನೋಡಿ, ತೇ ಸ್ವಪ್ರಯಾಸಂ ವಿರತಂ ನಿರೀಕ್ಷ ಹರಾವ ಭಕ್ತ ಹತಾಯುರ್ಧ ದರ್ಪ ಪಲಾಯನಾಯಾಜಿ ಮುಖೇ ವಿಸೃಜ್ಯ ಪತಿಂ ಮನಸ್ತೆ ದದುರಸ್ತ ಸಾರ. ಎಲ್ಲರೂ ಕೂಡ ಸ್ವಪ್ರಯಾಸಂ ವಿರತಂ ನಿರೀಕ್ಷ, ತಮ್ಮ ಕಷ್ಟಗಳೆಲ್ಲವೂ ಕೂಡ ವ್ಯರ್ಥವಾದದ್ದನ್ನು ತಾವು ನೋಡಿ ಎಷ್ಟು ಯುದ್ಧ ಮಾಡಿದರೂ ಕೂಡ ನಾವು ಸೋಲ್ತಾ ಇದ್ದೇವೆ, ಇಲ್ಲಿದ್ದೇನು ಉಪಯೋಗ ಅಂತ ಹೇಳಿ ನಮೂಚಿ, ವಿಪೃಚಿತ್ತಿ ಇವರೆಲ್ಲ ದೈತ್ಯರು ಪಂಗಡದವರು ಓಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಇದ್ರೆ ಮರಣ ಹಾಕಬೇಕು, ಓಡಿದರೆ ಕನಿಷ್ಠ ಜೀವ ಆದರೂ ಉಳಿಸ್ಕೊಳ್ಬಹುದು ಅಂತ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಆ ಸಂದರ್ಭದಲ್ಲಿ ವೃತ್ರಾಸುರ ಮಾತನಾಡ್ತಾನೆ ಅಸುರ ಬಾಲಕರನ್ನು ಕುರಿತು. ಪಲಾಯಿತಂ ಪ್ರೇಕ್ಷ್ಯ ಬಲಂ ಚ ಭದ್ರಂ ಭಯೇನ ತೀವ್ರೇಣ ವಿಹಸ್ಯ ವೀರ. ವೀರನಾಗಿರತಕ್ಕಂಥವನು ಅತ್ಯಂತ ಭಯದಿಂದ ಕೂಡಿರ್ತಕ್ಕಂತಹ ಅವರೆಲ್ಲರೂ ಓಡ್ತಾ ಇದ್ದಾರೆ. ಅವರನ್ನು ನೋಡಿ ಮಾತಾಡ್ತಾನಂತೆ, ಹೇ ವಿಪ್ರಚಿತ್ತೆ, ನಮುಜೆ, ಪುಲೋಮನ್, ಮಯಾನರ್ವನ್, ಶಂಬರ, ಇವೆಲ್ಲರೂ ಕೂಡ ನಮ್ಮ ಮಾತನ್ನು ಕೇಳಿ. ಜಾತಸ್ಯ ಹಿ ಧ್ರುವ ಏಷ ಸರ್ವತ ಪ್ರಕ್ರಿಯಾಯಸ್ಯ ನ ಚೇಹಕೃತ್ತಃ. ಜಾತಸ್ಯ ಮೃತ್ಯು ಧ್ರುವ, ಹುಟ್ಟಿದವನಿಗೆ ಮರಣ ಒಂದೇ ಒಂದು. ಆದರೆ ಒಳ್ಳೆಯ ಮರಣ ಯಾವುದು ಅಂತ ಕೇಳಿದರೆ ಲೋಕದಲ್ಲಿ ಎರಡೇ ಒಳ್ಳೆಯ ಮರಣ ಇದೆ. ಒಳ್ಳೆಯ ಲೋಕವನ್ನು ಕೊಡತಕ್ಕಂತಹ, ಮುಂದೆ ಉತ್ತಮ ಲೋಕವನ್ನು ಕೊಡತಕ್ಕಂತಹ ಒಳ್ಳೆಯ ಮರಣ ಯಾವುದು ಅಂತ ಕೇಳಿದರೆ ದೌ ಸಮ್ಮತಾವಿಹ ಮೃತ್ಯು ದುರಾಪೌ ಯದ್ಬ್ರಹ್ಮ ಸಂಧಾರಣ ಯಾಜಿತಾಸು ಕಲೇವರಂ ಯೋಗರತೋ ವಿಜಹ್ಯೆ ಯದಗ್ರಣೀರ್ವೀರಯಶೇ ನಿವೃತ್ತಃ. ದುಸಮ್ಮತಾವಿಹ ಮೃತ್ಯು, ಎರಡು ವಿಧವಾದ ಮೃತ್ಯು ಸುಲಭದಲ್ಲಿ ಬರಲ್ಲ. ಒಂದು, ಯೋಗದಿಂದ ಮನಸ್ಸನ್ನು ಪರಬ್ರಹ್ಮನಲ್ಲಿ ನೆಟ್ಟು ತಾನೇ ಯೋಗದಿಂದ ಕುಳಿತು ತನ್ನ ಪ್ರಾಣವನ್ನು ಊರ್ಧ್ವಮುಖವಾಗಿ ಬಿಡತಕ್ಕಂಥದ್ದು. ಇದು ಒಂದು ಒಳ್ಳೆಯ ಮರಣ. ತನ್ನ ಮರಣ ಕಾಲವನ್ನು ತಾನೇ ತಿಳಿದುಕೊಂಡು, ತಾನೇ ತುಳಸಿ ಕಟ್ಟಿ ಹತ್ರ ಬಂದು, ತಾನೇ ಅಲ್ಲಿ ಸಾಲಿಗ್ರಾಮವನ್ನು ಇಟ್ಟು, ತಾನೇ ಎಲ್ಲವನ್ನು ದರ್ಬೆ ಗಿರ್ಬೆ ಎಲ್ಲ ಹಾಕಿಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ನಾನು ಮರಣವನ್ನು ಅಪ್ತಾ ಇದ್ದೇನೆ, ನೀವೆಲ್ಲ ಬನ್ನಿ ಅಂತ ಬಂಧುಗಳನ್ನು ಕರೆದು, ಹಾಗೆ ಯೋಗಿಗಳು ಮರಣವನ್ನು ಅಪ್ತಾರಂತೆ. ಇವತ್ತಿಗೂ ಕೆಲವು ಘಟನೆಗಳು ಹಾಗೆ ನಡೀತಾವೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಕೂಡ ಹಾಗೆ ನಡೀತಾವೆ. ನಾನು ಇಷ್ಟು ಗಂಟೆಗೆ ಹೋಗ್ತೇನೆ, ನೀ ಬಾ ಅಂತೇಳಿ ಮಕ್ಕಳಿಗೆ ದೂರವಾಣಿ ಮಾಡಿ ಕರೆದು ಅವರು ಬರೋ ತನಕ ಕಾದು ಹೋದದ್ದು ಇವತ್ತಿಗೂ ಕೂಡ ಕೆಲವು ಘಟನೆಗಳು ಅವರ ಅನುಭವದಲ್ಲಿ ಹೇಳಿಕೊಳ್ತಾರೆ. ಅದನ್ನು ಕೇಳಿದಾಗ ಆಶ್ಚರ್ಯ ಆಗುತ್ತದೆ. ಆ ರೀತಿಯಾಗಿ ಇದಿದೆ. ಕೆಲವು ದಿನ ಅವರು ಬೇಗ ಎದ್ದು ನನಗಿವತ್ತು ಮರಣ ಇದೆ, ಅದಕ್ಕೆ ನಾನು ಬೇಗ ದೇವ್ರ ಪೂಜೆ ಮಾಡಬೇಕು ಅಂತ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿ ತೀರ್ಥ ತೆಗೆದುಕೊಂಡು ಮರಣವನ್ನು ಅಪ್ಪಿರ್ತಕ್ಕಂಥದ್ದು ನಮ್ಮ ಅಧ್ಯಾಪಕ ವೃಂದದಲ್ಲಿ ನಮ್ಮ ಸ್ನೇಹಿತರ ತಂದೆ ಅವರು ಹಾಗೆ ಮಾಡಿದ್ರು ಅಂತ ಕೇಳುತ್ತೇವೆ. ಇಡೀ ಜೀವಿತಾವಧಿಯ ಸಾಧನೆ ಕೊನೆಗೆ ಅಂತಹ ಯೋಗ ಮರಣಕ್ಕೆ ಕಾರಣವಾಗುತ್ತದೆ. ಇದು ಒಂದು ರೀತಿಯಾದ ಮರಣ. ಇದು ಒಳ್ಳೆಯ ಮರಣ ಅಂತ ಕರೀತಾರೆ. ಇದನ್ನು ಒಳ್ಳೆಯ ಮರಣ ಅಂತ ಕರೀತಾರೆ. ಸುಖ ಮರಣ ಅಂದರೆ ಮಲಿದಾಗಿ ಹೋಗೋದು ಸುಖ ಮರಣ. ಸುಖ
ಬಗ್ಗೆ ಹೇಳ್ತಾ ಇದ್ದಾರೆ. ಒಳ್ಳೆಯ ಸಾವು ಯಾವುದಪ್ಪ ಅಂದರೆ ಯೋಗ ಮರಣ. ಇನ್ನೊಂದು ಯಾವುದು? ಯುದ್ಧದಲ್ಲಿ ಮರಣ. ಯುದ್ಧದಲ್ಲಿ ಮರಣ. ಕಲೇವರಂ ಯೋಗಗತೋ ವಿಜಹ್ಯೇತ್. ಒಂದು ಯದಗ್ರಣಿ ವೀರ್ಯಶಯೇ ನಿವೃತ್ತ. ವೀರ್ಯದಿಂದ ಯುದ್ಧದಿಂದ ಮರಣವನ್ನು ಒಪ್ಪುವುದು ಅದು ಸ್ವರ್ಗಕ್ಕೆ ಕಾರಣವಾಗ್ತದೆ. ಎರಡು ಒಳ್ಳೆಯ ಲೋಕವನ್ನು ಕೊಡುವ ನಿಶ್ಚಿತವಾದ ಒಳ್ಳೆಯ ಮರಣ. ಬೇರೆಲ್ಲ ಕೆಟ್ಟ ಮರಣ ಅಂತಲ್ಲ. ಬೇರೆ ಇದ್ರೆ ಕೆಲವೊಂದು ಒಳ್ಳೆಯ ಮರಣ ಇರ್ಬೋದು, ಕೆಲವು ಕೆಟ್ಟ ಮರಣ ಇರ್ಬೋದು. ನಮಗೆ ನಿಶ್ಚಯ ಮಾಡಲಿಕ್ಕಾಗ ಅದನ್ನು ದೇವತೆಗಳು ನಿಶ್ಚಯ ಮಾಡ್ತಾರೆ. ನಾವು ನಿಶ್ಚಯ ಮಾಡಬಹುದಾದ ಒಳ್ಳೆಯ ಮರಣಗಳು ಇವೆರಡು. ಅದರಲ್ಲಿ ಒಂದು ತುಂಬ ಕಷ್ಟ. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಬೇಕು, ಅವರಿಗೇ ಅವರ ಮರಣ ಕಾಲ ತಿಳಿಬೇಕು, ಅವರೇ ಬಂದು ಮಲಗಬೇಕು. ಇವತ್ತು ಆಸ್ಪತ್ರೆಗೆ ಹೋಗದೆ ಇಲ್ಲಿ ಮನೇಲಿ ಮಲ್ಕೊಂಡು ಸತ್ರ ಸಾಕಪ್ಪ ಅಂತ ಇರಬೇಕಾದ್ರೆ ಅಷ್ಟು ಗಟ್ಟಿ ಮುಟ್ಟಾಗಿ ಮರಣ ಕಾಲದಲ್ಲಿ ದೇವ್ರ ಪೂಜೆ ಮಾಡಿ ಅವರಿಗೆ ಅವ್ರ ಮರಣ ತಿಳಿದು ಅವ್ರಿಗೆ BP ಶುಗರ್ ಏನಿಲ್ಲದೆ ಅವರೇ ತುಳಸಿ ಕಟ್ಟಿಗೆ ಒಂದು ಎಲ್ಲರೂ ಬರೆಯಪ್ಪ ನಾನು ಹೋಗ್ತಾ ಇದ್ದೀನಿ ಅಂತ ಕರೆದು ಹೋಗುವಂಥದ್ದು ಇವತ್ತು ದುರ್ತಾರ ನೋಡೋದು. ಇನ್ನು ಒಳ್ಳೆಯ ಮರಣ ಅಂದರೆ ಎರಡನೇದ್ದೇ ಇರೋದು ಯಾವುದು? ಯುದ್ಧರಂಗದಲ್ಲಿ ಮರಣ. ಅದು ನಿಮಗೆ ದೊರೀತಾ ಇದೆ. ನಮೂಚಿ ವಿಪ್ರಚಿತ್ತಿ ನೀವೆಲ್ಲ ಯಾಕೆ ಓಡ್ತಾ ಇದ್ದೀರಿ ಅಂತ ದೈತ್ಯರ ಅಧಿಪತಿ ವೃತ್ರಾಸುರ ಮಾತಾಡ್ತಾ ಇದ್ದಾನೆ. ವೃತ್ರಾಸುರ ಆಧ್ಯಾತ್ಮದ ಮಾತುಗಳನ್ನು ಆಡ್ತಾನೆ. ಭಾರಿ ಆಶ್ಚರ್ಯ ಆಗ್ತದೆ ನನಗೆ. ದೈತ್ಯರಿಗೆ ಅಧಿಪತಿ ಅವ ಆಧ್ಯಾತ್ಮದ ಮಾತುಗಳನ್ನು ಆಡ್ತಾನೆ. ಎಲ್ಲ ಆಶ್ಚರ್ಯವಾದ ಮಾತನಾಡ್ತಾನೆ. ಆದರೆ ಇವರೆಲ್ಲರಿಗೂ ಕೂಡ ಮರಣದ ಭಯ ಇದ್ದಾಗ ಯಾರ ಉಪದೇಶವೂ ತಲೆ ಹೋಗಲ್ಲ. ಓಡ್ತಾನೆ ಇದ್ರು, ಉಪದೇಶ ತಲೆ ಹೋಗಲಿಲ್ಲ. ವೃತ್ರ ಹೇಳಿದ ಎಂಬ ಉಚ್ಚಾರಿತವಾದರೂ ವದಾಂತಿ ಪೃಷ್ಠದೋಹದು. ಅವ್ರು ಓಡ್ತಾ ಇದ್ರಲ್ಲ, ಅವ್ರು ಹಿಂದೆ ಹೋಗಿ ಯುದ್ಧ ಮಾಡ್ತಾ ಇದ್ರಂತೆ ದೇವತೆಯವರು. ವೃತ್ರಾಸುರ ಹೇಳ್ತಾ ಇದ್ದಾನೆ, ಅವರು ಹೆದರ್ಕೊಂಡು ಓಡ್ತಾ ಇದ್ದಾರೆ, ಅವ್ರು ಹಿಂದೋಗಿ ಇವರು ಯುದ್ಧ ಮಾಡಿ ಅವ್ರನ್ನ ಕೊಂದೇನು ಮಾಡ್ತೀರಿ? ದೇವತೆಗಳಿಗೆ ಬೈತಾನೆ ವೃತ್ರಾಸುರ, ನಿಮಗೆ ಧೈರ್ಯವೇ ಇದ್ದಲ್ಲಿ ಒಂದು ಕ್ಷಣ ನನ್ನ ಎದುರಿಗೆ ಬನ್ನಿ, ನನ್ನೊಟ್ಟಿಗೆ ಯುದ್ಧ ಮಾಡಿ. ಹೆದರ್ಕೊಂಡು ಪಲಾಯನ ಮಾಡುವವರೆದುರಿಗೆ ಯುದ್ಧ ಮಾಡ್ತೀರಿ ಅಂತ ಹೇಳಿದಾಗ ತೇರದೇ ಮಗಣಾಶ್ಚರವೇ ಹೀಗೆ ತುಂಬ ಸಿಟ್ಟಿನಿಂದ ಹೇಳಿ ಒಂದು ಕಾಲನ್ನು ಕೆಳಗೆ ಭೂಮಿ ಮೇಲೆ ಇಟ್ಟರೆ ವೃತ್ರಾಸುರ ಆ ಶಬ್ದಕ್ಕೆ ಮೂರ್ಛೆ ಹೋಗಿಬಿಟ್ಟು ಆ ದೇವತೆಗಳು ಅದಾದ್ಮೇಲೆ ವಿಲೋಕ್ಯ ತಮ್ ಎಲ್ಲ ದೇವತೆಗಳು ಮೂರ್ಛೆ ಹೋಗಿ ಬಿದ್ದದ್ದನ್ನು ನೋಡಿರ್ತಕ್ಕಂಥ ಆ ದೇವೇಂದ್ರ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಗದೆಯನ್ನು ಎಸೆದ. ಆ ಗದೆಯನ್ನು ಹಿಡಿದು ಲೀಲಾಜಾಲವಾಗಿ ಹೀಗೆ ತಾನು ಸುತ್ತಿ ಆ ಗದೆಯನ್ನು ವಾಪಸ್ ತಿರುಗಿಸಿ ಬಿಟ್ರೆ ಇಂದ್ರನ ಆನೆಗೆ ಬಂದು ಎದ್ದು ಇಂದ್ರನ ಆನೆಯಿಂದ ಭರೋ ಅಂತ ರಕ್ತ ಸುರಿತಾರೆ. ಇಂದ್ರ ತಾನು ತನ್ನ ಕೈಯನ್ನಿಟ್ಟ ಆನೆ ಮೇಲೆ, ಕೈಯನ್ನಿಟ್ಟಾಗ ಅಲ್ಲಿಂದ ಅಮೃತ ಸೂಸಿತು. ಅದೆಲ್ಲ ಸರಿ ಹೋಯಿತು. ಸರಿ ಹೋದಾಗ ಆ ಸಂದರ್ಭದಲ್ಲಿ ಇಂದ್ರ ತನಗೂ ಸಿಟ್ಟು ಬಂತು. ಇಷ್ಟೊತ್ತಂಕ ಸುಮ್ಮನೆ ಕೂತಿದ್ದೇನೆ, ಏನಂದ್ರೆ ಮಾಡ್ತಾ ಇದ್ದಾನೆ ಅಂತ ತಾನು ವಜ್ರಾಯುಧ ತೆಗೆದುಕೊಂಡು ಬಂದ. ವಜ್ರಾಯುಧವನ್ನು ನೋಡಿದಾಗ ಅವನಿಗೆ ಸ್ವಲ್ಪ ಗಾಬರಿ ಆಯಿತಂತೆ. ಹಾಗೂ ಗಾಬರಿಯನ್ನು ಯುದ್ಧದಲ್ಲಿ ತೋರಿಸ್ಕೊಳ್ಬಾರ್ದು ಅಂತ ಒಂದು ವ್ಯಂಗ್ಯವಾಗಿ ನಗುವನ್ನು ಬೀರಿದ. ನಗುವನ್ನು ಬೀರಿಯೂ ಕೂಡ ಆಮೇಲೆ ಸ್ವಲ್ಪ ಮಾತಾಡ್ತಾನೆ. ಮಾತಾಡಿ ಹೇಳ್ತಕ್ಕಂಥವನಾಗಿದ್ದಾನೆ. ತುಂಬ ಅದ್ಭುತವಾದ ಮಾತುಗಳನ್ನು ಆಡ್ತಾನೆ. ಎಲ್ಲೂ ಚೆನ್ನಾಗಿದೆ. ಸುರೇಶ ಕಸ್ಮಾನ್ನ ಹಿನೇಶಿ ವಜ್ರಂ. ಈ ವಜ್ರಾಯುಧ ಇರೋದೇ ನನ್ನ ಕೊಲ್ಲಿಕ್ಕೆ, ಯಾಕೆ ನೀನು ಸುಮ್ಮನೆ ತೆಗೆದುಕೊಂಡು ಬರ್ತಾ ಇದ್ದೀವಿ? ಯಾಕಿನ್ನೂ ನೀವು ವಜ್ರಾಯುಧನ ಪೆಟ್ಟು ಕೊಡ್ತಾ ಇಲ್ಲ? ಹೊಡಿ. ಯಾಕೆಂದರೆ ನಾನು ಅವಾಗ ಸಮಾಜ ವ್ಯವಸ್ಥೆಯನ್ನು ತಲುಪ್ತೇನೆ, ಯೋಗಿಗಳಿಗೆ ತಲುಪುವ ಉತ್ತಮವಾದ ಗತಿಯನ್ನು ತಲುಪ್ತೇನೆ. ಕೊನೆಗೆ ನಾನು ಪರಮಾತ್ಮನ ಸಂಕರ್ಷಣಸ್ಥರಣಾರವಿಂದೇ, ಸಂಕರ್ಷಣ ಚರಣಾರವಿಂದಗಳಲ್ಲಿ ನಾನು ಮನಸ್ಸನ್ನಿಟ್ಟು ನಾನು ಪ್ರಾಣ ಬಿಡ್ತೇನೆ ಅಂತ ವೃತ್ರಾಸುರ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯ. ನಾನು ಪರಮಾತ್ಮನ ಪಾದಾರವಿಂದದಲ್ಲಿ ನೆಟ್ಟ ದಾಸರ ದಾಸನ. ಮನಸ್ಮರೇ ಆತ್ಮಪದೇರ್ ಗುಣಾನ್ನೋ ಗೃಣೀತ ವಾಕ್ಕರ್ಮ ಕರೋತು ಕಾಯ. ಮನಸ್ಮರೇ, ಮನಸ್ಸು ಪರಮಾತ್ಮನನ್ನು ಸ್ಮರಣೆ ಮಾಡುತ್ತದೆ. ಅಷ್ಟೇ ಅಲ್ಲ, ಇನ್ನೇನು ಮಾಡುತ್ತದೆ? ಮನಃ ಆತ್ಮಪತೇ ಸ್ಮರೇತ, ಮನಸ್ಮರೇತ ಆತ್ಮಪತೇ ವಾಕ್ ಗೃಣೀತ ಗುಣಾನ್, ಆತ್ಮಪತೇ ಗುಣಾನ್ ಗೃಣೀತ. ಮರಣವನ್ನು ಹೊಂದಬೇಕಾದ್ರೆ ಮನಸ್ಸು ಪರಮಾತ್ಮನಲ್ಲಿ ಇಡಬೇಕು, ಮಾತು ಪರಮಾತ್ಮನ ಗುಣಗಳನ್ನು ಹೇಳಬೇಕು, ಕೆಲಸ ಪರಮಾತ್ಮನದ್ದಾಗಬೇಕು. ಅದು ನನ್ನಿಂದ ಆಗುತ್ತದೆ ಅಂತ ನನಗೆ ನಿಶ್ಚಯ ಇದೆ. ಆದ ಕಾರಣ
ನನಾಗಪೃಷ್ಠಂ ನ ಚಮಾರವೇಷ್ಟ್ಯಂ. ನನಗೆ ಸ್ವರ್ಗ ಮೋಕ್ಷ ಸಾರ್ವಭೌಮತ್ವ ಅಥವಾ ಲೋಕಾಧಿಪತ್ಯ ಯಾವುದೂ ಬೇಡ. ಮತ್ತೇನು ಸ್ವಾಮಿ ನಿನ್ನನ್ನು ನಾನು ಭಜಿಸ್ತಾ ಇದ್ದೇನೆ. ಅಜಾತ ಪಕ್ಷ ಇವ ಮಾತರಂ ಖಗಾಃ ಪಕ್ಷಿಗಳು ಇನ್ನು ರೆಕ್ಕೆ ಬರದೇ ಇದ್ದಾಗ ತಾಯಿಯನ್ನು ಆಶ್ರಯಿಸಿರುತ್ತವೆ. ಸಂಯಂ ಯಥಾ ವತ್ಸಕರಾಕ್ಷುದಾರ್ಥ ಹಸಿವೆ ಆಗಿರತಕ್ಕಂತಹ ಕರುಗಳು ಹಸುವನ್ನು ಆಶ್ರಯಿಸುತ್ತವೆ. ಪ್ರಿಯಂ ಪ್ರಿಯೇವಾಧ್ಯುಜಗಂ ವಿಷಣ್ಣ ಅತ್ಯಂತ ಖಿನ್ನರಾಗಿರ್ತಕ್ಕಂತಹ ಪುರುಷರು ತಮ್ಮ ಪ್ರಿಯತಮೆಯನ್ನು ಆಶ್ರಯಿಸ್ತಾರೆ. ಅದೇ ರೀತಿಯಾಗಿ ನಾನು ಪರಮಾತ್ಮನ ಪಾದಕಮಲಗಳನ್ನು ಆಶ್ರಯಿಸ್ತೇನೆ ಅಂತ ಈ ರೀತಿಯಾಗಿ ಸಂಸಾರ ಚಕ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂಸಾರ ಚಕ್ರದಿಂದ ಹೊರತೆಗೆದುಕೊಂಡು ಹೋಗ್ತಕ್ಕಂಥ ದೊಡ್ಡ ಶಕ್ತಿ ಅದು ಪರಮಾತ್ಮನೆಂಬ ಶಕ್ತಿ. ಅವನನ್ನು ಆರಾಧನೆ ಮಾಡಿದ ನನಗೆ ಮರಣದಿಂದ ಯಾವ ಭಯ ಇಲ್ಲ, ನೀನು ವಜ್ರಾಯುಧವನ್ನು ಪ್ರಯೋಗಿಸುವಂತ ಈ ಮಾತುಗಳನ್ನು ಆಡಿದಾಗ ಇಂದ್ರನಿಗೂ ಆಶ್ಚರ್ಯ. ಇಂದ್ರ ಆಶ್ಚರ್ಯ ಆಗಿ ಇಂದ್ರ ಹಾಗೆ ನೋಡ್ತಾ ಇರಬೇಕಾದ್ರೆ ಏನೋ ಇಂದ್ರ ಅವನ ಮಾತುಗಳಿಂದ ಆಶ್ಚರ್ಯಪಟ್ಟು ಸ್ವಲ್ಪ ಎಚ್ಚರ ತಪ್ಪಿದಂತೆ ಇಂದ್ರ ಆಲೋಚನೆ ಮಾಡುವಾಗ ಶೂಲವನ್ನು ತೆಗೆದು ಇಂದ್ರನ ಮೇಲೆ ಬಿಸಾಡುತ್ತಾನೆ. ಆಗ ಇಂದ್ರ ಆ ಶೂಲವನ್ನು ತಾನು ವಜ್ರಾಯುಧದಿಂದ ಕಡಿದು ಅವನ ಒಂದು ಕೈಯನ್ನು ಕತ್ತರಿಸಿಬಿಡ್ತಕ್ಕಂಥವನಾಗಿದ್ದಾನೆ. ಅದನ್ನು ಹೇಳಿದ್ದಾರೆ, ವಜ್ರೇಣ ವಜ್ರೀ ಶತಪರ್ವ ಬಾಣಾಚ್ಛಿನ್ನದ್ಭುಜಂ ದಸ್ಯೋರಗ ರಾಜಭೋಗಂ. ಜ್ವಲಂತ ಬಡತಾ ಇರತಕ್ಕಂತಹ ಅವನ ಇದನ್ನು ನೋಡಿ ಅವನು ಎಡಗೈಯಿಂದ ಸಮೇತವಾಗಿ ಅದನ್ನು ಕತ್ತರಿಸಿಬಿಡ್ತಕ್ಕಂಥವನಾಗಿದ್ದಾನೆ. ಒಂದು ಕೈ ಇಲ್ಲದೆ ಇಲ್ಲದಿರುವ ಸಂದರ್ಭದಲ್ಲಿ ಅವನು ಹಾಗಿದ್ರೂ ಕೂಡ ಮತ್ತೊಂದು ಪರಿಘ ಎನ್ನುವಂಥ ಆಯುಧವನ್ನು ಇನ್ನು ಒಂದೇ ಕೈಯಿಂದ ತಾನು ಬಿಸಾಡ್ತಾನೆ. ಆ ಪರಿಘ ಎನ್ನುವ ಆಯುಧವನ್ನು ಬಿಸಾಡಬೇಕಾದ್ರೆ ಅದನ್ನು ಹೀಗೆ ನೋಡುವಷ್ಟರಲ್ಲಿ ತನ್ನ ಕೈಯಿಂದ ವಜ್ರಾಯುಧ ಜಾರಿ ಕೆಳಗೆ ಬಿದ್ದು ಬಿಡ್ತದೆ. ವಜ್ರಾಯುಧ ಜಾರಿ ಕೆಳಗೆ ಬಿದ್ದಾಗ ಅವರಿಗೆಲ್ಲರ ಎದುರು ವಜ್ರಾಯುಧವನ್ನು ಮತ್ತೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ನಾಚಿಕೆ ಆಗ್ತದೆ. ನಾಚಿಕೆ ಆದಾಗ ಇಂದ್ರಾದಿ ಎಲ್ಲ ಇಂದ್ರನನ್ನು ಆಶ್ರಯಿಸಿದ ಎಲ್ಲ ದೇವತೆಗಳಿಗೂ ಕೂಡ ಗಾಬರಿ ಆಗ್ತದೆ. ಏನಾಯಿತು, ವಜ್ರಾಯುಧ ಕೆಳಗೆ ಬಿದ್ದುಬಿಡ್ತೀವಿ, ತೆಗೆದುಕೊಳ್ಳಲಿಲ್ಲ ಅಂದರೆ ಏನು ಇಷ್ಟೆಲ್ಲ ಕಷ್ಟಪಟ್ಟದ್ದು ಯಾಕೆ, ಮತ್ತೆ ನಾವು ಸೋಲು ಪರಿಸ್ಥಿತಿ ಬರ್ತದ ಅಂತ ಗಾಬರಿ ಆದಾಗ ಧೃತರಾಷ್ಟ್ರ ಮಾತನಾಡ್ತಾನೆ, ಅಲ್ಲಪ್ಪ ಯುದ್ಧ ಮಾಡುವಾಗ ಜಯ ಪರಾಜಯಲ್ಲಿ ನಿಮಿತ್ತ ಮಾಡ್ತಾನೆ. ಯುದ್ಧ ಮಾಡೋದು ಕರ್ತವ್ಯ, ನಾವು ಮಾಡಬೇಕಷ್ಟೇ. ಇವತ್ತು ನಿನಗೆ ಪರಾಜಯ ಆಗಿದೆ, ನಾಳೆ ನನಗೆ ಪರಾಜಯ ಆಗ್ತದೆ. ಪರಾಜಯವನ್ನು ದೊಡ್ಡ ಇದು ಅಂತ ನಾಚಿಕೆ ಪಡಬಾರ್ದು. ಇವತ್ತು ನನ್ನ ಒಂದು ವ್ಯವಸ್ಥೆಯಲ್ಲಿ ಪರಾಜಯವನ್ನು ದೇವರು ಬರೆದಿದ್ದಾನೆ ಅಂತ ಅದನ್ನು ಜಯದಷ್ಟೇ ಸುಲಭವಾಗಿ ತೆಗೆದುಕೊಳ್ಬೇಕು. ಕೆಳಗಿದ್ದ ವಜ್ರಾಯುಧ ತೆಗೆದುಕೊಳ್ಳಿಕ್ಕೆ ಯಾಕೆ ನಾಚಿಕೆ? ವಜ್ರ ಕೆಳಗೆ ಬಿದ್ದಾಗ ಪರಾಜಯ, ಮತ್ತು ಆ ವಜ್ರಾಯುಧ ಕೈ ಹಿಡ್ಕೊಂಡ್ರೆ ಮುಂದೇನಾಗುತ್ತೆ, ದೇವರಿಗೆ ಬಿಟ್ಟದ್ದು ನೋಡು ಅಂತ ತನ್ನದೇ ದೃಷ್ಟಾಂತ ಕೊಡ್ತಾನೆ. ತುಂಬ ಚೆನ್ನಾಗಿ ಮಾತಾಡ್ತಾನೆ ವೃತ್ರಾಸುರ. ದೇವರು ಬರೆದದ್ದು, ದೇವರು ಇವತ್ತು ನನಗೆ ಜಯ ಅಂತ ಬರೆದಿದ್ದಾನೆ, ನನಗೆ ನಾಳೆ ಪರಾಜಯನೂ ಆಗ್ಬೋದು. ಹೇಗೆ ಅಂದರೆ ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗ. ಯಂತ್ರವನ್ನು ನಿರ್ಮಾಣ ಮಾಡಿ ಯಂತ್ರ ಪುರುಷ ರೋಬೋಟ್ಗಳು ಇವತ್ತು ಜಾಸ್ತಿ ಬಂದಿವೆ. ಭಾಗವತ ಹೇಳೋದು ನೋಡಿ ಯಂತ್ರ ಪುರುಷ ಅಂತ. ಅಂದರೆ ಹಿಂದೆ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಇವತ್ತು ಏನೇನಿತ್ತೋ ಎಲ್ಲವೂ ಹಿಂದಿತ್ತು. ವ್ಯಾಸೋತ್ಕೃಷ್ಟ ಜಗತ್ಸರ್ವಂ. ನಾವಿವತ್ತು ವಿಜ್ಞಾನದ ಯಂತ್ರದ ಪುರುಷರನ್ನು ನೋಡಿದ್ದಟ್ಟ ಇದೆಲ್ಲ ಇವತ್ತಿನ ವಿಜ್ಞಾನಿಗಳ ಆವಿಷ್ಕಾರ, ಹಿಂದೇನಿರಲಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮಂಥ ಪೆದ್ರೆ ಯಾರಿರೋಲ್ಲ. ಆ ಯಂತ್ರ ಪುರುಷರು ಯಂತ್ರದ ಚಾಲಕರ ಅಧೀನ. ಯಂತ್ರ ಚಾಲಕರು ಈ ದಿಕ್ಕಿಗೆ ಕಳಿಸಿರ ಆ ದಿಕ್ಕಿಗೆ ಹೋಗುತ್ತೆ, ಈ ದಿಕ್ಕಿಗೆ ಕಳಿಸಿರ ಆ ದಿಕ್ಕಿಗೆ ಹೋಗುತ್ತೆ. ಅದೇ ರೀತಿಯಾಗಿ ಆ ಕಟ್ಟಿಗೆ ಬೊಂಬೆ ಆಡಿಸುವವನ ಅಧೀನ. ಹೇಗೆ ಆಡಿಸ್ತಾರೋ ಹಾಗೆ ನಮಗೆ ಕಾಣಿಸ್ತದೆ. ಹಾಗೆ ನಾವೆಲ್ಲರೂ ಪರಮಾತ್ಮನ ಅಧೀನ. ಪರಮಾತ್ಮ ಆಡಿಸುವಾತ ಆತ ಈಗ ನಿನ್ನ ಕೈಯಿಂದ ವಜ್ರಾಯುಧವನ್ನು ಕೆಳಗೆ ಬೀಳಿಸಿದ್ದಾನಷ್ಟೇ, ಅದನ್ನು ಮೇಲೆತ್ತುಕೊಳ್ಳಿಕ್ಕೆ ನಾಚಿಕೆ ಕೊಡಬಾರ್ದು ಅಂತ ಈ ರೀತಿಯಾಗಿ ಹೇಳಿ ವಜ್ರಾಯುಧವನ್ನು ಮೇಲೆತ್ತುಕೋ ಅಂತಾನೆ. ಆಗ ಇಂದ್ರ ವಜ್ರಾಯುಧವನ್ನು ಎತ್ತುಕೊಂಡು, ನಿನ್ನ ಈ ವಿದ್ವತ್ತೆ ಇದೆಲ್ಲ ನೋಡಿದರೆ ನಿನಗೆ ಮರಣಾನಂತರದಲ್ಲಿ ಉತ್ತಮ ಲೋಕವೇ ದೊರೆಯುತ್ತದೆ. ನಿನ್ನ ಯೋಗ ಸಿದ್ಧಿಯನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತದೆ. ಯಾವ ಮುನಿಗಳಿಗೂ ಯಾವರಿಗೂ ಕಡಿಮೆ ಇಲ್ಲದೆ ಇರತಕ್ಕಂತಹ ವೈಷ್ಣವಿ ಜ್ಞಾನವನ್ನು ಪಡೆದಿರ್ತಕ್ಕಂಥವರಾಗಿದ್ದಿ ವೃತ್ರ ಎಂಬುದಾಗಿ ಹೇಳ್ತಾನೆ. ಹಾಗೆ ಹೇಳ್ತಾ ಆ ಇನ್ನೊಂದು ಕೈಯನ್ನು ಕತ್ತರಿಸ್ತಾನೆ. ಇನ್ನೊಂದು ಕೈಯನ್ನು ಕತ್ತರಿಸಿದಾಗ ವೃತ್ರಾಸುರನಿಗೆ ಎಲ್ಲವನ್ನು
ವಜ್ರಾಯುಧದಿಂದ ವೃತ್ರಾಸುರನ ಹೊಟ್ಟೆಯನ್ನು ಸೀಳಿ ತಾನು ಹೊರಗೆ ಬಂದು ಭಿದ್ವಾ ವಜ್ರೇಣ ತಕ್ಕುಚ್ಛೆ ನಿಶಮ್ಯ ಬಲಿಭಿದ್ವಿಭು ಉಚ್ಚಕರ್ತ ಶಿರಶ್ಚತ್ರೋ ಈ ರೀತಿಯಾಗಿ ಅವನ ತಲೆಯನ್ನು ಕತ್ತರಿಸಿ ಬಿಡ್ತಕ್ಕಂಥವನಾಗಿದ್ದಾನೆ. ತಲೆಯನ್ನು ಕತ್ತರಿಸಿದಾಗ ಎಲ್ಲರೂ ನೋಡುವಾಗಲೇ ಸರ್ವಲೋಕಾರ ಸ್ವಲೋಕಂ ಸಮಪದ್ಯತ. ವೃತ್ರ ಎಲ್ಲರೂ ನೋಡುವಾಗಲೇ ತಾನು ಉತ್ತಮವಾಗಿರ್ತಕ್ಕಂತಹ ಲೋಕ ಮೋಕ್ಷವನ್ನು ಹೊಂದಿದ ಅಂತ ಹೇಳತಕ್ಕಂಥವರಾಗಿದ್ದಾರೆ. ಹೀಗೆ ವೃತೆ ಹಂದ್ರೆ ತ್ರಯೋ ಲೋಕಾ. ವೃತ್ರಾಸುರ ಮರಣವನ್ನು ಅಪ್ಪಿಬಿಟ್ಟ. ವೃತ್ರಾಸುರ ಮರಣವನ್ನು ಅಪ್ಪಿದಾಗ 3 ಲೋಕವು ಆನಂದ ತುಂಬಿರವಾಯಿತು. ಯಾಕೆಂದರೆ ಅವನು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ರು. ದೈತ್ಯರ ನಾಯಕ ಆದ್ದರಿಂದಾಗಿ ಅವನ ನಾಯಕತ್ವದಲ್ಲಿ ಬೇರೆ ದೈತ್ಯರಲ್ಲಿ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ರು. ಅವನಲ್ಲಂತಹ ಶಕ್ತಿ ಇತ್ತು. ಇವಾಗ ನಾಯಕರು ದುರ್ಬಲರಾದಾಗ ಅವರ ಬಗ್ಗೆ ಯಾರಿಗೂ ಹಿಂಸೆ ಕೊಡಲಿಕ್ಕಾಗಲ್ಲ. ವೃತ್ರಾಸುರನಂತಹ ಪ್ರಬಲ ವ್ಯಕ್ತಿ ಮರಣವನ್ನು ಅಪ್ಪಿದಾಗ ಇಡೀ ಲೋಕ ಒಳ್ಳೆ ಕ್ಷೇಮಕ್ಕೆ ಒಳಪಟ್ಟು ಎಲ್ಲರೂ ಆನಂದಪಟ್ಟರು. ಆದರೆ ವಿನಾಶಕ್ರೇಣ ಅಂತ ಭಾಗವತ ಇಂದ್ರದೇವರ ಆನಂದ ಪಡಲಿಲ್ಲ. ಯಾಕೆ? ಇಂದ್ರದೇವರು ಹೇಳ್ತಾರಂತೆ, ಅಲ್ಲ ನಾನು ಹಿಂದೆ ಭೂಸ್ತ್ರೀ ಜಲಧ್ರುಮೈ, ಭೂಮಿ, ಮರ, ಸ್ತ್ರೀ, ಜಲ 4 ಕಡೆ ಬ್ರಹ್ಮತ್ಯ ಹಂಚಿದ್ದೆ. ಯಾವಾಗ ಋಷಿಗಳು ಯಾರವರು ವಿಶ್ವರೂಪಾಚಾರ್ಯರ ಮರಣದ ಸಂದರ್ಭದಲ್ಲಿ 3 ಕಡೆ ಹಂಚಿದ್ದೆ. ಆದರೆ ವಿಶ್ವರೂಪಾಚಾರ್ಯರ ತಮ್ಮ, ವಿಶ್ವರೂಪಾಚಾರ್ಯ ಅಣ್ಣ ಮರಣವನ್ನು ಅಪ್ಪಿದ್ದು, ವಿಶ್ವರೂಪಾಚಾರ್ಯ ತಮ್ಮ, ದೊಡ್ಡ ಋಷಿಗಳು ಹುಟ್ಟಿದ್ದು ವಿಶ್ವರೂಪಾಚಾರ್ಯ ತಮ್ಮ. ಇವನು ಮರಣದ ಬ್ರಹ್ಮತ್ಯ ಎಲ್ಲಿ ಕೊಡೋಣ ಮತ್ತೀಗ? ಅನಿವಾರ್ಯವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಇವನನ್ನು ಕೊಲ್ಲಬೇಕಿತ್ತು, ಕೊಂದೆ. ನನಗೆ ಮತ್ತೆ ಬ್ರಹ್ಮಹತ್ಯೆ ಬಂತು, ಇದನ್ನೆಲ್ಲಿ ಕೊಡಬೇಕು ಅಂತ ಚಿಂತೆಗೆ ಪಾಪ ಅವನು ಈ ದುಃಖ ಸುಖ ಪಡಲಿಲ್ಲಂತೆ. ಆದರೆ ಬೇರೆಯವರೆಲ್ಲ ಆನಂದಪಟ್ಟರು. ಆದರೆ ಋಷಿಮುನಿಗಳೆಲ್ಲರೂ ಏನು ವಿಚಾರ ಮಾಡಬೇಡ್ರಿ, ಅಶ್ವಮೇಧ ಯಾಗ ಮಾಡೋಣ, ಅಶ್ವಮೇಧ ಯಾಗ ಇತ್ಯಾದಿಗಳಿಂದ ಬೇರೆ ಬೇರೆ ಯಾಗ, ವಾಜಪೇಯ ಈ ಯಾಗಗಳಿಂದಾಗಿ ಬ್ರಹ್ಮಹತ್ಯೆ ದೋಷ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬರ್ತದೆ ಅಂತ ಹೇಳಿದಾಗ ಆಯಿತು ಅಂತ ತಾನು ಒಪ್ಪಿಕೊಂಡು ಆ ಯಾಗಾದಿಗಳನ್ನು ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಸಾಧನೆ ಆಗಬೇಕು. ಅದಕ್ಕೋಸ್ಕರ ತಾನು ನೇರವಾಗಿ ಹೋಗಿ ಪ್ರಾಗುದೀಚಿ ದಿಶಂ ದೃಷ್ಟ ಪ್ರವಿಷ್ಟೋ ನೃಪ ಮಾನಸ, ಉತ್ತರ ಮತ್ತು ಪೂರ್ವ ಇವುಗಳ ಮಧ್ಯದ ದಿಕ್ಕು, ಆ ದಿಕ್ಕಿನಲ್ಲಿ ತಾನು ಪ್ರಯಾಣ ಮಾಡಿ ಮಾನಸ ಸರೋವರದಲ್ಲಿ ಕುಳಿತುಕೊಂಡು ತಾನು ಒಂದು ಕಮಲದ ದಂಟು, ಆ ಕಮಲದ ದಂಟಿನ ಒಳಗೆ ಕುಳಿತುಕೊಂಡು ವಿಶೇಷವಾಗಿ ವರ್ಷಾಣಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ. ಆದರೆ ಅವನೇನೋ ತಪಸ್ಸು ಮಾಡಲಿಕ್ಕೆ ಹೋಗ್ಬಿಟ್ಟು ಇಲ್ಲೊಂದು ಸಮಸ್ಯೆ ಆಯಿತು. 1000 ವರ್ಷಗಳ ತಪಸ್ಸು ಮಾಡಲಿಕ್ಕೆ ಹೋದರೆ 1000 ವರ್ಷಗಳ ಕಾಲ ಇಲ್ಲಿ ಸಿಂಹಾಸನ ಬರಿದಾಗಿ ಬಿಡ್ತು. ಬರಿದಾದ ಸಿಂಹಾಸನದಲ್ಲಿ ಯಾರನ್ನೋ